ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಿಸೆಂಬರ್ 4 ಗುರುವಾರ ಅತಿ ದೊಡ್ಡ ವಿಶೇಷವಾದ ಪೌರ್ಣಮಿ ಬಂದಿದೆ. ಈ ಪೌರ್ಣಮಿ ಕಡೆಯದಾಗಿ ವರ್ಷದ ಕೊನೆಯಲ್ಲಿ ಇರೋದ್ರಿಂದ ಇನ್ನೂ ಶಕ್ತಿದಾಯಕವಾಗಿರುವಂಥದ್ದು. ಹೊಸದಾಗಿ ಯಾರಾದರೂ ಏನೇ ಸಮಸ್ಯೆಗಳು ಬಂದಾಗಲೂ ಅಥವಾ ಹಳೆಯ ಸಮಸ್ಯೆಗಳೇ ಇರಬಹುದು, ಅವುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ದಿನ ಅಂತಲೇ ಹೇಳಬಹುದು. ಮುಖ್ಯವಾಗಿ ಪೌರ್ಣಮಿ ಅಂದಾಗ ಚಂದ್ರನ ಪ್ರಕಾಶಮಾನವಾದ ಬೆಳಕು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ತುಂಬ ಅದ್ಭುತ ಸ್ನೇಹಿತರೆ. ನಾವು ಯಾವುದೇ ಪೂಜೆ, ಯಾವುದೇ ಸಮಯ ಏನು ಮಾಡ್ಕೊಳ್ದೇ ಭಗವಂತನನ್ನು, ಚಂದ್ರದೇವನನ್ನು ನಾವು ಕೇಳಿಕೊಳ್ಳುವಂಥದ್ದು. ಏಕೆಂದರೆ ಮನಸ್ಸಿನ ಕಾರಕ. ನಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ, ಯಾವ ದಾರಿಯಲ್ಲಿ ಹೋಗುತ್ತೆ, ನಾವು ಯಶಸ್ಸಿನ ಕಡೆ ಹೋಗ್ತೀವೋ ಅಥವಾ ಇನ್ನೇನೋ ಕಷ್ಟಗಳನ್ನು ನಾವೇ ಕರೀತೀವೋ, ಇದು ಎಲ್ಲವೂ ಕೂಡ ಏನೇ ಆಗಬೇಕು ಅಂದರೂ ಅದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಅದಕ್ಕೋಸ್ಕರ ಮನಸ್ಸು ಸಾಕಷ್ಟು ಜನಕ್ಕೆ ಈಗಿನ ಒತ್ತಡದ ಜೀವನದಲ್ಲಿ ನಾವು ಒಬ್ಬಂಟಿಗಳು ಅನ್ನುವಂಥ ಒಂದು ಫೀಲ್ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಯಾರು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಥವಾ ಇನ್ಸೆಕ್ಯೂರ್ಡ್ ಫೀಲ್ ಆಗ್ತಾ ಇರುತ್ತೆ, ಲೋನ್ಲಿ ಏನೋ ಫೀಲ್ ಆಗುವಂಥದ್ದು, ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ದುಃಖ ದುಮ್ಮಾನ, ಇದು ಎಲ್ಲವೂ ಕೂಡ ಮನಸ್ಸಿಗೆ ಸಾಕಷ್ಟು ಆ ಒಂದು ಆಳವಾಗಿ ಬೇರೂರು ಬಿಟ್ಟಿರುತ್ತೆ. ಅಂತಹವರು ತಪ್ಪದೆ ಪೌರ್ಣಮಿಯ ದಿನಗಳಲ್ಲಿ ನೀವು ಮುಖ್ಯವಾಗಿ ಈ ರೀತಿ ನಿಮ್ಮ ಮನೆಯಲ್ಲಿ ಯಾರೇ ಇರಬಹುದು, ಅವರು ಈ ಥರ ಕಷ್ಟಕ್ಕೆ ಗುರಿಯಾಗಿದ್ದರೆ ಅವ್ರಿಗೋಸ್ಕರ ಕೂಡ ನೀವು ಮನೆಯಲ್ಲಿ ಯಾರಾದರೂ ಕೂಡ ಮಾಡ್ಕೊಳ್ಬಹುದು. ಒಂದು ಲೋಟ ಹಾಲನ್ನು ನೀವು ಚಂದ್ರದೇವನ ಮುಂದೆ ಇಡಬೇಕು. ಚಂದ್ರದೇವನ ಕಿರಣಗಳು ಬೀಳುವಂಥ ಪ್ರದೇಶದಲ್ಲಿ ಹಾಲು, ಅದಕ್ಕೆ ಸ್ವಲ್ಪ ಬೆಲ್ಲ, ಇಲ್ಲಾಂದರೆ ಸಕ್ಕರೆ, ಇಷ್ಟು ಅಕ್ಕಿ, ಇದೆಲ್ಲವೂ ಕೂಡ ಬಿಳಿ ಪದಾರ್ಥ ಆಗಿರೋದ್ರಿಂದ ಇದೆಲ್ಲವೂ ಚಂದ್ರನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುವಂಥ ಕೆಲಸ ಮಾಡುತ್ತೆ. ತುಂಬ ಉತ್ತಮವಾದಂಥ ಆಲೋಚನೆಗಳು ನಮಗೆ ಬರುವಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಚಂದ್ರನನ್ನು ನಾವು ಈ ರೀತಿಯ ದಿನಗಳಲ್ಲಿ ಕೇಳ್ಕೊಳ್ಬೇಕು. 1 ಅವರು, ಹಾಫ್ ಆನ್ ಅವರು ಈ ಥರ ಇಟ್ಟು ತದನಂತರ ಅದನ್ನು ನೀವು ಅವ್ರಿಗೆ ಕುಡಿಸ್ಬಹುದು. ಇಲ್ಲಾಂದರೆ ನಿಮಗೇ ಆ ಥರ ಆಗ್ತಾಯಿದ್ರೆ ನೀವೇ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಕೆಲಸಗಳು ಸಿಗದೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂದ್ಕೊಂಡಿರುವಂಥವರು, ಬಹಳ ವರ್ಷಗಳಿಂದ ಕೋರಿಕೆಗಳು ನೆರವೇರಿಲ್ಲ ಅನ್ನುವಂಥವರು ಯಾರೇ ಆಗಿರಬಹುದು, ಈ ಪ್ರಯತ್ನ ಒಂದು ಸರಿಪಡಿ ಸ್ನೇಹಿತರೆ. ತುಂಬ ಚೆನ್ನಾಗಾಗುತ್ತೆ ನಮಗೆ. ಈ ರೀತಿ ತಿಂಗಳಲ್ಲಿ ಬರುವಂಥ ಪೌರ್ಣಮಿಯ ದಿನಗಳಲ್ಲಿ ನೀವು ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುವಂಥದ್ದು ನಿಮಗೇ ಆ ಕಣ್ಣಾರ ನೀವೇ ಕಾಣಬಹುದು, ಫೀಲ್ ಆಗುತ್ತೆ. ಉತ್ತಮವಾದ ದಿನಗಳನ್ನು ನೋಡಬಹುದು. ಇನ್ನು ಮುಖ್ಯವಾಗಿ ಪೌರ್ಣಮಿ ಅಂದಾಗ ಬೆಳಗ್ಗೆಯಿಂದ ನಮಗೆ ರಾತ್ರಿಯವರೆಗೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಆದರೆ ಒಂದು ಸಮಯ ಅನ್ನೋದಿದೆ. ಆ ಸಮಯದಲ್ಲಿ ಸಂಜೆ ಸರಿಯಾಗಿ 5:38 6:47 ಒಳಗೆ ಏನಾದರೂ ಈ ಪರಿಹಾರಗಳನ್ನು ಆ ಯಾಸುಪಾಸುನಲ್ಲಿ ನೀವು ಒಂದು ಆ ಕಡೆ ಈ ಕಡೆ 5-10 ನಿಮಿಷ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ. ಆ ಸಮಯಗಳಲ್ಲಿ ಏನಾದರೂ ಈ ರೀತಿಯ ದೀಪಾರಾಧನೆ, ಅಂದರೆ ಈ ದೀಪಕ್ಕೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಅಂಧಕಾರ ಓಡೋಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಬೆಳಕು ಅನ್ನೋದು ಚೆನ್ನಾಗಿರುತ್ತೆ. ಮನುಷ್ಯನಿಗೆ ನಾವು ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಬೆಳಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಪ್ರತಿಯೊಬ್ಬರೂ ಕೂಡ ಅವರವರ ಧರ್ಮದಲ್ಲಿ ಬೆಳಕನ್ನು ಮೂಡಿಸುವಂಥ ಕೆಲಸಗಳು ನಾವು ಮಾಡ್ತಾನೆ ಇರ್ತೀವಿ. ಅದು ಕ್ಯಾಂಡಲ್ ರೂಪದಲ್ಲಾಗಿರಬಹುದು, ದೀಪದ ರೂಪದಲ್ಲಾಗಿರಬಹುದು. ಈ ರೀತಿ ಭಕ್ತಿಯಿಂದ ನಾವು ಮಾಡಿಕೊಳ್ಳುವಂಥ ಕೆಲಸಗಳಿರುತ್ತಲ್ವ. ದೀಪಾರಾಧನೆ ಅನ್ನುವಂಥದ್ದು ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ದೂರ ಮಾಡುತ್ತೆ, ಸುಖ ಶಾಂತಿ ಅನ್ನುವಂಥದ್ದು ತರುತ್ತೆ. ಅದಕ್ಕೆ ಬೆಳಕು ಅನ್ನುವಂಥದ್ದು ಈ ಎಲ್ಲ
ಅಂಧಕಾರವನ್ನು ಎಲ್ಲ ಕತ್ತಲನ್ನು ಓಡಿಸುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಈ ಸಮಯಕ್ಕೆ ನೀವು ದೀಪಾರಾಧನೆ ಮಾಡಿ. ಮನೆಯಲ್ಲಿ ತುಂಬಾ ಒಂದು ಆ ಮಿರಾಕಲ್ಸ್ ಅಂತ ಏನು ಹೇಳ್ತೀವಿ, ಮ್ಯಾಜಿಕ್ ನಡೆಯುತ್ತೆ. ಫಸ್ಟು ಸಾಧ್ಯ ಆದರೆ ನೀವು ಒಂದು ವೀಳ್ಯದೆಲೆಯನ್ನು ಇಡಿ ದೀಪದ ಕೆಳಗೆ, ಇಲ್ಲ ಅಂತ ಹೇಳಿದ್ರೆ ದಾಸವಾಳದ ಎಲೆಯನ್ನು ಇಡಬಹುದು. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ನೀವು ಸಕ್ಕರೆ ಸುಮಧುರವಾಗಿರುವಂಥ ಎಲ್ಲ ವಿಚಾರಗಳು ನಮ್ಮ ಕಡೆ ಬರುವಂಥ ಕೆಲಸ ಮಾಡುತ್ತೆ. ಸ್ವಲ್ಪ ಗಂಧವನ್ನು ಹಾಕಬೇಕು. ಗಂಧ ಇಲ್ಲ ಅಂತ ಹೇಳಿದ್ರೆ ಅದರ ಬದಲು ಅರಿಶಿಣವನ್ನು ಹಾಕಿ. ಅರಿಶಿಣ ಗುರುವಾರ ಗುರುಬಲ ಜಾಸ್ತಿ ಮಾಡುವಂಥ ಕೆಲಸ ಮಾಡುತ್ತೆ. ಇನ್ನು ಮುಖ್ಯವಾಗಿ ಅಂದರೆ ಇದು ಹಾಕಿದಾಗ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ತಿಳಿಗೊಳಿಸುತ್ತೆ ಸ್ನೇಹಿತರೆ. ಬೇವಿನ ಎಲೆ ನೋಡಿ, ಈ ವಸ್ತುಗಳಲ್ಲೆಲ್ಲ ಕೂಡ ಒಂದೊಂದು ಶಕ್ತಿ ಅನ್ನೋದಿದೆ. ಅವುಗಳು ನಮಗೆ ಅರ್ಥ ಆಗಲಿ ಬಿಡಲಿ, ಈ ವಸ್ತುಗಳು ನಿಮ್ಗೆ ಸಿಕ್ಕಿದಾಗ ದೀಪಕ್ಕೆ ಹಾಕಿ ಕೇಳ್ಕೊಳ್ಳಿ. ದೀಪ ಹಚ್ಚಿಬಿಟ್ಟು ಈ ದಿನ ಈ ಸಮಯಕ್ಕೆ ಹಚ್ಚುವಂಥ ದೀಪ ನಿಮ್ಮ ಜೀವನದಲ್ಲಿ ಎಲ್ಲವೂ ಬೆಳಕಾಗೇ ಬರುತ್ತೆ. ಏಕೆಂದರೆ ಎಷ್ಟೋ ಕಷ್ಟಗಳು ನೋಡಿಬಿಟ್ಟಿದ್ದೀವಿ, ಅವಮಾನಗಳು ನೋಡಿದ್ದೀವಿ, ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ತುಂಬಿಕೊಂಡಿದೆ, ಸರಿಯಾಗಿ ಆದಾಯ ಇಲ್ಲ, ಕಷ್ಟ ತುಂಬ ಇದೆ ಅಂತ ಹೇಳ್ತೀವಲ್ವ. ಅಂತಹವರು ಎಲ್ಲರೂ ಕೂಡ ಈ ದೀಪಕ್ಕೆ ಈ ವಸ್ತುಗಳನ್ನು ಹಾಕೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಆ ತಾಯಿ ಬರುವಂಥ ಕೆಲಸ ಆಗುತ್ತೆ ಸ್ನೇಹಿತರೆ. ಹೌದು, ಯಾಕಂದರೆ ಈ ವಸ್ತುಗಳು ಎಲ್ಲವೂ ಕೂಡ ಅಮ್ಮನಿಗೆ ತುಂಬ ಇಷ್ಟ. ಅದು ಸಂಧ್ಯಾ ಸಮಯ ಆಗಿರೋದ್ರಿಂದ ದೀಪಾರಾಧನೆಗೆ ಈ ವಸ್ತುಗಳನ್ನೆಲ್ಲ ಹಾಕಿದಾಗ ತಾಯಿ ಓಡೋಡಿ ನಮ್ಮ ಮನೆಗೆ ಬರ್ತಾಳೆ. ಆಗ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ. ನಾವು ಈ ಕೆಲಸವನ್ನು ಮಾಡಬೇಕಾದ್ರೆ, ನೀವು ಬೆಳಗ್ಗೆನೇ ಏನಾದರೂ ಕೆಲಸಕ್ಕೆ ಹೋಗುವಂಥವರಾದರೆ, ಬೆಳಗ್ಗೆ ನಾವು ಸ್ನಾನ ಮಾಡ್ಕೊಂಡು ಹೋಗಿದ್ದೀವಿ, ಸಂಜೆ ನಮಗೆ ಲೇಟಾಗುತ್ತೆ, ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮಾಡ್ಕೊಳ್ಳಬಹುದಾ? ಆರಾಮಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ಏಕೆಂದರೆ ಬೆಳಗ್ಗೆ ನಾವು ಸ್ನಾನ ಮಾಡಿ ಹೋಗಿರ್ತೀವಿ ಅಂತ ಹೇಳಿದ್ರೆ, ನೀವು ಬಂದು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಈ ಸಮಯಕ್ಕೆ ದೀಪಾರಾಧನೆ ಮಾಡಿ ಕೇಳ್ಕೊಳ್ಳಿ ತಾಯಿ ಹತ್ರ. ಈ ರೀತಿಯ ಒಳ್ಳೆಯ ದಿನಗಳು ಮತ್ತೆ ಮತ್ತೆ ನಮಗೆ ಆ ಒಂದು ಅವಕಾಶದ ರೂಪದಲ್ಲಿ ಸಿಗುತ್ತೋ ಇಲ್ವೋ, ಸಿಕ್ಕಾಗ ಅದನ್ನು ಸದ್ಬಳಕೆಯಿಂದ ನಾವು ಮಾಡ್ಕೊಳ್ಬೇಕು. ದೀಪಕ್ಕೆ ಈ ವಸ್ತುಗಳನ್ನು ಹಾಕಿ ತದನಂತರ ಮಾರನೆಯ ದಿನ ಅದನ್ನು ತೆಗೆದು ಗಿಡಗಳ ಕೆಳಗೆ ಹಾಕಿಬಿಡಿ.